ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ. ಅವರು ಅವರ ಅನುಯಾಯಿಗಳಿಗೆ ಮತ್ತು ಅವರ ಮಗನಿಗೆ ಬುದ್ಧಿ ಹೇಳಿ, ನಾವು ಉತ್ತಮ ಸ್ಥಾನದಲ್ಲಿದ್ದೀವಿ, ನಾವು ಈ ಗೂಂಡಾಗಿರಿ ಸಂಸ್ಕೃತಿಯನ್ನು ಬೆಳೆಸ್ಕೋಬಾರ್ದು, ನಾವು ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಅಂತೇಳಿ ಅವ್ರ ತಿಳುವಳಿಕೆ ಹೇಳಬೇಕು. ಜೊತೆಗೆ ಏನಾದರೂ ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಋಣ ತೀರಿಸಬೇಕು ಅಂತ ಅವ್ರ ಮನಸ್ಸಲ್ಲಿದ್ದರೆ, ಅದು ಕುಮಾರಸ್ವಾಮಿ ಮಗನಿಗೆ ಅವ್ರ ಮನಸ್ಸಲ್ಲಿದ್ದರೆ, ರಾಮನಗರ ಚನ್ನಪಟ್ಟಣ ಋಣ ತೀರಿಸಲಿಕ್ಕೆ ಏನಾದರೂ ಅಭಿವೃದ್ಧಿ ಕಾರ್ಯ ಮಾಡಿ ಅದ್ರ ಮುಖಾಂತರ ಜನನ ಮನಸ್ಸನ್ನು ಗೆಲ್ಲಬೇಕೇ ಹೊರತು ಈ ಥರ ಗೂಂಡಾಗಿರಿ ಮಾಡಿ ದಬ್ಬಾಳಿಕೆ ಮಾಡಿ ಗೆಲ್ಲೋಕೆ ಆಗೋದಿಲ್ಲ ಅಂತೇಳಿ ಒಂದು ವಿಷಯವನ್ನು ಅರ್ಥ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ಕುಮಾರಸ್ವಾಮಿ ಅವರಾಗಲಿ ಮೇಲ್ಪಟ್ಟದ ಎಲ್ಲರೂ ಕೂಡ ವರಿಷ್ಠರು ಒಂದು ತೀರ್ಮಾನಕ್ಕೆ ಬರಬೇಕು. ಈ ಪ್ರವೃತ್ತಿಯನ್ನು ಬಿಡಲಿಲ್ಲ ಅಂತ ಹೇಳಿದ್ರೆ ರಾಮನಗರ ಜನತೆ ಈಗಾಗಲೇ ನಿಮಗೆಲ್ಲ ಬುದ್ಧಿ ಕಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರೆದು ಹೋದರೆ ಜನಗಳು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ತಾರೆ ಅಂತೇಳಿ ತಮಗೆ ತಿಳಿಸ್ತಾ, ಮತ್ತೊಮ್ಮೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಗನಿಗೆ ಮತ್ತು ಅನುಯಾಯಿಗಳಿಗೆ ಬುದ್ಧಿ ಹೇಳಿ, ರಾಮನಗರ ಚನ್ನಪಟ್ಟಣ ಎರಡೂ ಕೂಡ 2 ಕ್ಷೇತ್ರವನ್ನು ಎರಡು ಕ್ಷೇತ್ರವನ್ನು ಸ್ಪರ್ಧೆ ಮಾಡಿದ್ದಾರೆ. 2 ತಾಲೂಕಿಗೆ 2 ಕ್ಷೇತ್ರಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಇದ್ದರೆ ಖಂಡಿತ ಅವಕಾಶ ಇದೆ, ಅದು ಮಾಡಲಿ. ಅದು ಬಿಟ್ಟು ಈ ಗೂಂಡಾಗಿರಿ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ನಾವು ಕೂಡ ಅದಕ್ಕೆ ತಕ್ಕವಾಗ ಪ್ರತಿಫಲವನ್ನು ಊಟ ಮಾಡ್ತಾರೆ ಅಂತ ಹೇಳಿಕೆ ಬಯಸ್ತಾರೆ ಅಷ್ಟೇ.